ಏನ್ ವಿಷಯ ಕಾಡಿನ ಪ್ರಾಣಿಗಳೇ, ಒಟ್ಟಾಗಿ ನೀವೆಲ್ಲ ಎಲ್ಲಿ ಹೋಗ್ತಿದ್ದೀರಿ? ನಾವೆಲ್ಲರೂ ಶೇರ್ ಸಿಂಗ್ನ ಆಸ್ಥಾನಕ್ಕೆ ಹೋಗ್ತಿದ್ದೇವೆ. ಶೇರ್ ಸಿಂಗ್ನ ಆರೋಗ್ಯ ತುಂಬಾ ಕೆಟ್ಟಿದೆ, ಹಾಗಾಗಿ ನಾವು ಅವರನ್ನು ವಿಚಾರಿಸೋಕೆ ಹೋಗ್ತಾ ಇದ್ದೇವೆ. ಏನು, ನಮ್ಮ ಶೇರ್ ಸಿಂಗ್ನ ಆರೋಗ್ಯ ಕೆಟ್ಟಿದೆ? ನಾನು ನಿಮ್ ಜೊತೆ ಬರ್ತೇನೆ, ನಡೀರಿ. ಎಲ್ಲಾ ಪ್ರಾಣಿಗಳು ತಮ್ಮ ಕಾಡಿನ ರಾಜನಾದಂತಹ ಶೇರ್ ಸಿಂಗ್ನ ಆಸ್ಥಾನಕ್ಕೆ ಬರುತ್ತವೆ. ಅಲ್ಲಿ ಆರೋಗ್ಯ ಕೆಟ್ಟಿರುವಂತಹ ಶೇರ್ ಸಿಂಗ್ ತಮ್ಮ ಗುಹೆಯಲ್ಲಿ ಮಲಗಿತ್ತು. ಅಲ್ಲಿ ಚಿರತೆ ಮತ್ತು ಹುಲಿ ಅದರ ಪಕ್ಕದಲ್ಲಿ ನಿಂತಿದ್ದವು. ಚಿರತೆ, ಶೇರ್ ಸಿಂಗ್ನ ಆರೋಗ್ಯ ಈಗ ಹೇಗಿದೆ? ನಮ್ಮ ರಾಜನ ಆರೋಗ್ಯ ಈಗ ತುಂಬಾ ಕೆಟ್ಟಿದೆ. ನಮ್ಮ ರಾಜನ ಆರೋಗ್ಯ ಸರಿಯಾಗೋದು ಅಗತ್ಯ. ಜಂಗಲ್ನ ರಾಜ ಶೇರ್ ಸಿಂಗ್ಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಕೆಟ್ಟಿದ್ರಿಂದ ಎಲ್ಲಾ ಪ್ರಾಣಿಗಳಿಗೂ ಚಿಂತೆ ಆಗಿತ್ತು. ಆಗ ಶೇರ್ ಸಿಂಗ್ ಜೋರಾಗಿ ಕೆಮ್ಮೋಕ್ ಶುರು ಮಾಡುತ್ತೆ. ಹೀಗೆ ಕೆಮ್ಮುತ್ತಾ ಕೆಮ್ಮುತ್ತಾ ಶೇರ್ ಸಿಂಗ್ನ ಜೀವನೇ ಹೊರಟೋಗುತ್ತೆ. ಇದನ್ ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ದುಃಖವಾಗುತ್ತೆ. ನಮ್ಮ ರಾಜ ಈ ಜಗತ್ತಿನ ಬಿಟ್ಟು ಹೋದ್ರು. ಶೇರ್ ಸಿಂಗ್ ಇದ್ದಕ್ಕಿದ್ದಂತೆ ಮರಣ ಹೊಂದಿದ್ರಿಂದ ಎಲ್ಲಾ ಪ್ರಾಣಿಗಳು ದುಃಖದಲ್ಲಿದ್ರು. ಶೇರ್ ಸಿಂಗ್ ತೀರ್ಕೊಂಡ ಕೆಲವು ದಿನಗಳ ನಂತರ ಕಾಡಿನ ಎಲ್ಲಾ ಪ್ರಾಣಿಗಳು ಕೂತ್ಕೊಂಡು ಮಾತಾಡ್ತಾ ಇದ್ರು. ಆಗ ಈ ಆನೆ ಹೇಳುತ್ತೆ, ಕಾಡಿನ ಪ್ರಾಣಿಗಳೇ, ಶೇರ್ ಸಿಂಗ್ ನಮ್ಮನ್ ಬಿಟ್ಟು ಹೋದ್ರು. ಇನ್ನು ನಮ್ಮ ಕಾಡಿನಲ್ಲಿ ಯಾರನ್ನಾದ್ರೂ ರಾಜ ಮಾಡ್ಬೇಕು. ಹೇಳಿ, ಇದ್ರ ಬಗ್ಗೆ ನಿಮ್ಮ ಸಲಹೆ ಏನು? ನಮ್ಗೆ ಹೊಸ ರಾಜ ಮಾಡ್ಲೇಬೇಕಲ್ವಾ? ಆದ್ರೆ ಮುಂದಿನ ರಾಜ ನಾವು ಹೇಗೆ ಮಾಡೋದು? ಮುಂದಿನ ರಾಜ ನಾವು ಈ ತರ ಮಾಡ್ಬೇಕು. ಯಾವ ರೀತಿ ಶೇರ್ ಸಿಂಗ್ ಕಾಡಿನಲ್ಲಿ ಸರಿಯಾದ ನಿರ್ಧಾರ ತಗೊಳ್ತಿದ್ರು, ಹಾಗೆ ಎಲ್ರಿಗೂ ಸರಿಯಾದ ನಿರ್ಧಾರ ಕೊಡ್ತಿದ್ರು. ಆನೆ ಅಣ್ಣ, ನೀವು ಕಾಡಿನಲ್ಲೆಲ್ಲಾದ್ರೂ ಇಂತಹ ಪ್ರಾಣಿ ನೋಡಿದ್ದೀರಾ, ಶೇರ್ ಸಿಂಗ್ನ ಹಾಗೆ ಇರುವಂತದ್ದು? ಇಲ್ಲ, ಆದ್ರೆ ನಮ್ಗೆ ಇಂತಹ ಒಂದು ಪ್ರಾಣಿಯನ್ನು ಹುಡುಕಲೇಬೇಕು. ಯಾರು ಒಳ್ಳೆಯವನು, ಹಾಗೆ ಸರಿಯಾದ ನಿರ್ಧಾರ ಕೊಡುವವನು. ನಾವು ಅವನನ್ನೇ ನಮ್ ಕಾಡಿನ ರಾಜನೆಂದು ಘೋಷಣೆ ಮಾಡ್ಬೇಕು. ಆದ್ರೆ ಅಂತ ಪ್ರಾಣಿ ನಮ್ಗೆ ಎಲ್ಲಿ ಸಿಗುತ್ತೆ? ಭಾಲು ಅಣ್ಣ, ನಾವು ಕಾಡಿನಲ್ಲಿ ಮತದಾನ ಮಾಡೋಣ. ಮತದಾನದ ಬಳಿಕವೇ ನಮ್ಗೆ ಶೇರ್ ಸಿಂಗ್ ನಂತಹ ಶಕ್ತಿಶಾಲಿ ರಾಜ ಸಿಗುತ್ತೆ. ಸರಿ, ಹಾಗಾದ್ರೆ ಹೇಳಿ ಅಣ್ಣಂದ್ರೆ, ಮತದಾನ ಮಾಡೋಕೆ ನೀವೆಲ್ಲರೂ ಸಿದ್ಧರಿದ್ದೀರಾ? ಹಾ, ನಾವೆಲ್ಲರೂ ಸಿದ್ಧ. ನಾವೆಲ್ಲರೂ ಸಿದ್ಧ. ನಾವು ತಯಾರಾಗಿದ್ದೀವಿ. ಯಾರು ಶಕ್ತಿಶಾಲಿ ಮತ್ತು ಧೈರ್ಯವಂತ ಪ್ರಾಣಿ ಇದ್ದೀರೋ ಅವರೆಲ್ಲ ಒಂದ್ ಕಡೆ ಬನ್ನಿ. ಆಗ ಕರಡಿ, ಚಿರತೆ, ಹುಲಿ ಇವರು ಸೈಡಿಗೆ ಹೋಗ್ತಾರೆ. ನಾನು ಎಲ್ಲರಿಗಿಂತ ತುಂಬಾ ಶಕ್ತಿಶಾಲಿ. ನಾನು ಕಾಡಿನ ಪಂಚಾಯತ್ನಲ್ಲಿ ವಿನಂತಿಸುತ್ತೇನೆ, ನನ್ನನ್ನೇ ಕಾಡಿನ ರಾಜನೆಂದು ಘೋಷಣೆ ಮಾಡ್ಬೇಕೆಂದು. ನಾನು ಶಕ್ತಿಶಾಲಿ ಹೌದು, ಅದೇ ರೀತಿ ರಾಜನ ಜಾತಿಯವನು ಹೌದು. ಹಾಗಾಗಿ ಕಾಡಿನ ರಾಜ ನನ್ನನ್ನೇ ಮಾಡ್ಬೇಕು. ಇಲ್ಲ, ಕಾಡಿನ ರಾಜ ನನ್ನನ್ನು ಮಾಡಿ. ನಾನು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಅರ್ಹನಾಗಿದ್ದೇನೆ. ಎಲ್ಲರಿಗೂ ನಾನು ಸರಿಯಾದ ಮತ್ತು ಉತ್ತಮ ನ್ಯಾಯ ಒದಗಿಸ್ತೇನೆ. 3 ಜನ ತಮ್ಮ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ. ಸುಮ್ಮನಾಗಿ ನೀವೆಲ್ಲ. ನೀವು ಮೂವರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಮತ್ತು ಪ್ರಾಮಾಣಿಕ ರಾಜನೆಂದು ಮತದಾನ ಆದ ಮೇಲೆ ನಾವು ತಿಳಿಯೋಣ. ಆದ್ರೆ ಚುನಾವಣೆ ಯಾವಾಗ, ಹೇಗಾಗುತ್ತೆ ಅಂತ ಹೇಳಿ? 2 ದಿನದ ನಂತರ ಮತದಾನ ಆಗುತ್ತೆ. ಇಂದೇ ನಾನು ನನ್ನ ಜೊತೆಗಾರರೊಂದಿಗೆ ಸೇರಿ ವೋಟಿಂಗ್ ಮೆಷಿನ್ ಮಾಡ್ತೇನೆ. 2 ದಿನದ ನಂತರ ಕಾಡಿನ ವಿಶಾಲವಾದ ಮಾವಿನ ಮರದ ಕೆಳಗೆ ವೋಟಿಂಗ್ ಮೆಷಿನ್ ಇಡ್ತೇನೆ. ನೀವೆಲ್ಲರೂ ಅಲ್ಲಿಗೆ ಬಂದು ನಿಮ್ಮ ಇಷ್ಟದ ಅಭ್ಯರ್ಥಿಯ ನಿಶಾನಿಗೆ ವೋಟ್ ಮಾಡಬೇಕು. ಎಲ್ಲರಿಗಿಂತ ಹೆಚ್ಚು ವೋಟ್ ಯಾರಿಗೆ ಸಿಗುತ್ತೋ ಅವನೇ ನಮ್ಮ ಕಾಡಿನ ರಾಜನೆಂದು ಘೋಷಣೆ ಮಾಡಲಾಗುತ್ತೆ. ಆನೆ ಚುನಾವಣೆಯ ಬಗ್ಗೆ ಮಾತಾಡುವಾಗ ಈ ಚಿರತೆ ಮನದಲ್ಲೇ ಯೋಚಿಸ್ತಾ ಇರುತ್ತೆ, ಒಮ್ಮೆ ನಾನು ಈ ಕಾಡಿನ ರಾಜನಾಗ್ತೇನೆ, ಮತ್ತೆ ನೋಡಿ ಈ ಬಡಪಾಯಿಗಳನ್ನು ಏನ್ ಮಾಡ್ತೇನೆಂದು. ಕಾಡಿನ ರಾಜ ನಾನೇ ಆಗ್ತೇನೆ. ಯಾವ ದಿನ ನಾನು ರಾಜನಾಗ್ತೇನೋ ಆ ದಿನ ನೋಡಿ ಎಲ್ರನ್ನೂ ಕೆಲಸದಾಗೆ ನೋಡ್ತೇನೆ. ಈ ಚಿರತೆ ಮತ್ತು ಹುಲಿ ಬೇರೆನೇ ಯೋಚಿಸ್ತಾ ಇರ್ತಾರೆ. ಅವರಿಬ್ರು ಕಾಡಿನ ರಾಜ ಕೇವಲ ದಬ್ಬಾಳಿಕೆ ಮಾಡೋದನ್ನೇ ಬಯಸ್ತಾ ಇದ್ರು. ಸಂಜೆಯ ವೇಳೆ ಆನೆ ತನ್ನ ಜೊತೆಗಾರರೊಂದಿಗೆ ವೋಟಿಂಗ್ನ ಮೆಷಿನ್ ಮಾಡ್ತಾ ಇತ್ತು. ಆಗ ಚಿರತೆ ತಮ್ಮ ಇಲಾಖೆಯಲ್ಲಿ ತಮ್ಮ ವೋಟಿಂಗ್ ಮಷಿನ್ ಮಾಡ್ತಾ ಇರುತ್ತೆ. ಇಲ್ಲಿ ಹುಲಿ ಕೂಡ ತಮ್ಮ ಇಲಾಖೆಯಲ್ಲಿ ತಮ್ಮ ವೋಟಿಂಗ್ ಮೆಷಿನ್ ಮಾಡ್ತಾ ಇರುತ್ತೆ. ಇನ್ನು ನಾನು ಮಾಡಿದ ಈ ವೋಟಿಂಗ್ ಮೆಷಿನ್ ನಿಂದ ನಾನು ಮತದಾನವನ್ನು ಸುಲಭದಲ್ಲಿ ಗೆಲ್ಬಹುದು. ನಾನು ವೋಟಿಂಗ್ ಮೆಷಿನ್ ಅಲ್ಲಿ ಈ ತರ ಸೆಟ್ಟಿಂಗ್ ಮಾಡಿದ್ದೇನೆ, ಯಾವುದೇ ಬಟನ್ ಒತ್ತಿದ್ರೂ ವೋಟ್ ನನ್ಗೆ ಸಿಗುವಂತೆ. ನಾನು ರಾಜನಾಗುವುದು ಇನ್ನು ಯಾರಿಗೂ ತಡೆಯಲು ಸಾಧ್ಯವಿಲ್ಲ. ಹೇಗೆ ಹುಲಿ ಸೆಟ್ಟಿಂಗ್ ನ ಮಿಷನ್ ಮಾಡಿತ್ತೋ ಅದೇ ರೀತಿ ಚಿರತೆ ಕೂಡ ಸೆಟ್ಟಿಂಗ್ ನ ಮೆಷಿನ್ ಅನ್ನೇ ಮಾಡಿತ್ತು. ಈ ಮಷೀನ್ ನಲ್ಲಿ ಹುಲಿ ಸೆಟ್ಟಿಂಗ್ ಮಾಡಿದ ಹಾಗೆಯೇ ಇದು ಕೂಡ ಮಾಡಿತ್ತು. ಬಟನ್ ಯಾರೇ ಒತ್ತಿದ್ರೂ ಚಿರತೆಗೆ ವೋಟ್ ಸಿಗುವಂತಿತ್ತು. ಬಲ್ಲವರು ಹೇಳ್ತಾರೆ, ಪ್ರೇಮ ಮತ್ತು ಯುದ್ಧದಲ್ಲಿ ಎಲ್ಲವೂ ಸರಿ ಎಂದು.
ಹಾಗಾಗಿ ನಾನು ಚುನಾವಣೆಯಲ್ಲಿ ಗಡಿಬಿಡಿ ಮಾಡಿದ್ರೆ ಯಾವುದೇ ಪಾಪವಿಲ್ಲ. ಇನ್ನು ನಾನು ರಾಜನ ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಮರುದಿನ ರಾತ್ರಿ ಆನೆ ಕಾಡಿನ ಮಧ್ಯದಲ್ಲಿ ಬರುತ್ತೆ ಮತ್ತೆ ತಾನು ಮಾಡಿದ ಮಷೀನ್ ಅನ್ನು ಮಾವಿನ ಮರದ ಕೆಳಗಡೆ ಇಡುತ್ತೆ. ಆ ಮಷೀನ್ ನಲ್ಲಿ 3 ಅಭ್ಯರ್ಥಿಗಳ ಫೋಟೋ ಇರುತ್ತೆ. ಆನೆ ವೋಟಿಂಗ್ ಮಷೀನ್ ಅನ್ನು ಇಟ್ಟು ಹೋದ ಮೇಲೆ ಮಧ್ಯರಾತ್ರಿಯಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಚಿರತೆ ತನ್ನ ವೋಟಿಂಗ್ ಮಷೀನ್ ಅನ್ನು ತಂದು ಮಾವಿನ ಮರದ ಕೆಳಗಡೆ ಇಡುತ್ತೆ. ಆನೆ ಎಲ್ಲಿ ವೋಟಿಂಗ್ ಮಷೀನ್ ಇಟ್ಟಿತ್ತೋ ಅಲ್ಲಿಗೆ. ಹೌದಾ, ಅಂದ್ರೆ ಇದೇ ವೋಟಿಂಗ್ ಮೆಷೀನಾ? ಸರಿ, ಈ ವೋಟಿಂಗ್ ಮೆಷೀನ್ ಅನ್ನು ತೆಗೆದು ನಾನು ನನ್ನ ವೋಟಿಂಗ್ ಮೆಷೀನ್ ಇಲ್ಲಿ ಇಡ್ತೇನೆ. ಇದ್ರಿಂದ ನಾಳೆ ಪ್ರಾಣಿಗಳು ಯಾವುದೇ ಬಟನ್ ಒತ್ತಿದ್ರು ವೋಟು ನನ್ಗೆ ಸಿಗುವಂತಾಗ್ಬೇಕು. ಮತ್ತೆ ನಾನು ಈ ಕಾಡಿನ ರಾಜನಾಗ್ತೇನೆ. ಚಿರತೆ ಆನೆಯ ವೋಟಿಂಗ್ ಮಷೀನ್ ಅನ್ನು ತೆಗೆದು ತನ್ನ ವೋಟಿಂಗ್ ಮಷೀನ್ ಅನ್ನು ಅಲ್ಲಿಟ್ಟು ಅಲ್ಲಿಂದ ಹೊರಟೋಗುತ್ತೆ. ಸ್ವಲ್ಪ ಸಮಯದ ನಂತರ ಈ ಹುಲಿ ಕೂಡ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಗೆ ಬರುತ್ತೆ. ಈ ಚಿರತೆ ಇಟ್ಟಿದ್ದಂತಹ ವೋಟಿಂಗ್ ಮಷೀನ್ ಅನ್ನು ತಗೊಂಡು ತನ್ನ ವೋಟಿಂಗ್ ಮಷೀನ್ ಅಲ್ಲಿಗಿಟ್ಟು ಚಿರತೆಯ ವೋಟಿಂಗ್ ಮಷೀನ್ ಅನ್ನು ತಗೊಂಡು ಅಲ್ಲಿಂದ ಹೊರಟೋಗುತ್ತೆ. ಮರುದಿನ ಬೆಳಗ್ಗೆ ಚುನಾವಣೆ ಶುರುವಾಗುತ್ತೆ. ಕಾಡಿನ ಎಲ್ಲಾ ಪ್ರಾಣಿಗಳು ಒಬ್ಬೊಬ್ಬರಾಗಿ ವೋಟಿಂಗ್ ಮಷೀನ್ ಬಳಿ ಬಂದು ತಮ್ಮ ಇಷ್ಟದ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ. ಇದನ್ನೋಡಿ ಎದುರುಗಡೆ ಇದ್ದಂತಹ ಈ ಚಿರತೆ ಮತ್ತೆ ಹುಲಿ ಮನದಲ್ಲೇ ಖುಷಿ ಪಡ್ತಾರೆ. ಕಾಡಿನ ಪ್ರಾಣಿಗಳೇ, ನೀವು ಯಾವ ನಿಶಾನಿಗೂ ವೋಟ್ ನೀಡಿ, ಆದ್ರೆ ನಿಮ್ಮ ವೋಟ್ ನನಗೇ ಸಿಗುತ್ತೆ. ಹಾಗಾದ್ರೆ ಚಿರತೆ, ಕಾಡಿನ ರಾಜನಾಗಲು ಸಿದ್ಧನಾಗು. ಈ ಚಿರತೆ ಮತ್ತು ಹುಲಿ ಮನದಲ್ಲೇ ಖುಷಿಯಿಂದ ರಾಜನಾಗುವ ಕನಸು ಕಾಣ್ತಾ ಇರ್ತಾರೆ. ಇಲ್ಲಿ ಕರಡಿ ಸುಮ್ಮನೆ ನಿಂತ್ಕೊಂಡು ಪ್ರಾಮಾಣಿಕವಾಗಿ ಚುನಾವಣೆಯ ಕೆಲಸವನ್ನು ಮಾಡುತ್ತೆ. ಸಂಜೆ ಅಷ್ಟರಲ್ಲಿ ಕಾಡಿನ ಎಲ್ಲಾ ಪ್ರಾಣಿಗಳು ವೋಟ್ ಹಾಕಿ ಆಗುತ್ತೆ. ಕಾಡಿನ ಪ್ರಾಣಿಗಳೇ, ಎಲ್ಲಾ ಪ್ರಾಣಿಗಳು ತಮ್ಮ ಓಟನ್ನು ಚಲಾಯಿಸಿದ್ದಾರೆ. ಚುನಾವಣೆಯ ಪರಿಣಾಮ ನಾಳೆ ಬೆಳಿಗ್ಗೆ ಸಿಗುತ್ತೆ. ಯಾರಿಗೆ ಹೆಚ್ಚು ಓಟು ಬರುತ್ತೋ ಅವನೇ ನಮ್ಮ ಕಾಡಿನ ರಾಜನಾಗ್ತಾನೆ. ನೀವೆಲ್ಲ ನಿಮ್ಮ ಮನೆಗೆ ಹೋಗ್ಬೋದಿನ್ನು. ಚುನಾವಣೆ ಮುಗಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಈ ಆನೆ ಕೂಡ ಅಲ್ಲಿದ್ದ ವೋಟಿಂಗ್ ಮಷೀನ್ ತಗೊಂಡು ಅಲ್ಲಿಂದ ಹೊರಟೋಗುತ್ತೆ. ಮರುದಿನ ಬೆಳಗ್ಗೆ ಎಲ್ಲರೂ ಒಟ್ಟಾಗಿ ಕೂತಿದ್ರು. ಮತ್ತೆ ಆನೆ ತಮ್ಮ ಜೊತೆಗಾರರೊಂದಿಗೆ ಮಷೀನ್ ನಲ್ಲಿ ವೋಟಿಂಗ್ ನ ಲೆಕ್ಕಾಚಾರ ಮಾಡ್ತಿತ್ತು. ಲೆಕ್ಕಾಚಾರ ಮುಗಿದ್ಮೇಲೆ ಆನೆ ಹೇಳುತ್ತೆ, ಕಾಡಿನ ಪ್ರಾಣಿಗಳೇ, ನಾವು ಓಟಿನ ಲೆಕ್ಕಾಚಾರ ಮಾಡಿದೆವು. ಎಲ್ಲರಿಗಿಂತ ಹೆಚ್ಚು ಬಾಲುವಣ್ಣನಿಗೆ ಸಿಕ್ಕಿದೆ. ಇಂದಿನಿಂದ ಬಾಲುವಣ್ಣ ನಮ್ಮ ಕಾಡಿನ ಹೊಸ ರಾಜ. ಇದನ್ ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ. ಆದ್ರೆ ಈ ಹುಲಿ ಮತ್ತು ಚಿರತೆಗೆ ಚಿಂತೆ ಆಗುತ್ತೆ. ಪಾಪಿ ಬಾಲು ಗೆದ್ದನೆ, ಆದ್ರೆ ಇದು ಹೇಗೆ ಸಾಧ್ಯ? ಯಾಕೆ, ಏನಾಯ್ತು ಚಿರತೆ ಅಣ್ಣ? ಅರೆ, ಬಾಲು ಅಣ್ಣ ರಾಜನೇ ಆಗುವುದು. ಎಲ್ಲರಿಗಿಂತ ಹೆಚ್ಚು ಓಟು ನನ್ಗೆ ಸಿಗ್ಬೇಕಿತ್ತು. ಮತ್ತೆ ಈ ಬಾಲುಗೆ ಹೇಗೆ ಹೆಚ್ಚು ಓಟು ಸಿಕ್ತು? ಚಿರತೆ ಅಣ್ಣ, ಎಲ್ಲರಿಗಿಂತ ಹೆಚ್ಚು ಓಟು ಸಿಕ್ಕಿದ್ದು ಬಾಲು ಅಣ್ಣನಿಗೆ. ಬಾಲು ಅಣ್ಣನಿಗೆ ಎಲ್ಲರಿಗಿಂತ ಹೆಚ್ಚು ಓಟು ಸಿಕ್ಕಿದೆ. ಆದ್ರೆ ಇದು ಆಗಲು ಸಾಧ್ಯವೇ ಇಲ್ಲ. ಬಾಲುಗೆ ಹೆಚ್ಚು ಓಟು ಸಿಗಲು ಸಾಧ್ಯವಿಲ್ಲ. ಹಾ, ಎಲ್ಲರಿಗಿಂತ ಓಟು ನನ್ಗೆ ಸಿಗ್ಬೇಕಿತ್ತು. ಯಾಕೆಂದ್ರೆ ರಾತ್ರಿ ಹೊತ್ತು ವೋಟಿಂಗ್ ಮೆಷಿನ್ ನಾನು ಬದಲಿಸಿದ್ದೆ. ಹಾಗೆ ನನ್ನ ಸೆಟ್ಟಿಂಗ್ ಒಲೆ ಮೆಷಿನ್ ಅಲ್ಲಿ ಇಟ್ಟಿದ್ದೆ. ಸೆಟ್ಟಿಂಗ್ ಒಲೆ ಮೆಷಿನ್ ಅಂದ್ರೇನರ್ಥ? ಅರೆ ಅಣ್ಣ, ಆ ಮೆಷಿನ್ ಅಲ್ಲಿ ನಾನು ಈ ತರ ಸೆಟ್ಟಿಂಗ್ ಮಾಡಿದ್ದೆ, ಯಾವುದೇ ನೀವು ಬಟನ್ ಒತ್ತಿದ್ರು ವೋಟ್ ನನ್ಗೆ ಸಿಗುವಂತೆ. ಹಾಗಾಗಿ ಎಲ್ಲಾ ವೋಟ್ ನನ್ಗೆ ಸಿಗ್ಬೇಕಿತ್ತು. ಓಯ್ ಚೀಟರ್, ವೋಟಿಂಗ್ ಮೆಷಿನ್ ನಾನು ಬದಲಾಯಿಸಿದ್ದೆ. ರಾತ್ರಿ ನಾನು ಬಂದು ಆನೆಯ ವೋಟಿಂಗ್ ಮೆಷಿನ್ ನ ಜಾಗದಲ್ಲಿ ನನ್ನ ವೋಟಿಂಗ್ ಮೆಷಿನ್ ಇಟ್ಟಿದ್ದೆ. ಇದರಿಂದ ಎಲ್ಲಾ ವೋಟು ನನ್ಗೆ ಸಿಗ್ಬೇಕೆಂದು ತುಂಬಾ ಕಷ್ಟಪಟ್ಟು ನಾನು ಆ ಸೆಟ್ಟಿಂಗ್ ಮೆಷಿನ್ ಮಾಡಿದ್ದೆ. ನಾನು ಸಿದ್ಧಪಡಿಸಿದ ಆಹಾರ ತಿನ್ನಲು ನೀನು ತಯಾರಾದಿಯಾ? ಚಿರತೆ ಮತ್ತು ಹುಲಿಯ ಮಾತನ್ನು ಕೇಳಿ ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ. ಹೌದಾ? ಅಂದ್ರೆ ನೀವಿಬ್ರು ವೋಟಿಂಗ್ ಮೆಷಿನ್ ಅಲ್ಲಿ ಗಡಿಬಿಡಿ ಮಾಡಿದ್ರಿ ಅಲ್ವಾ? ಇದಕ್ಕೆ ಗಡಿಬಿಡಿ ಅಲ್ಲ, ಚಾಣಾಕ್ಷತನ ಅಂತಾರೆ. ಅಯ್ಯೋ ದೇವ್ರೆ, ಎಲ್ಲರ ಎದುರು ನಾನೇನ್ ಹೇಳ್ಬಿಟ್ಟೆ. ಅಯ್ಯೋ ದೇವ್ರೆ, ನನ್ನ ಸುಳ್ಳು ಬಯಲಾಯ್ತಲ್ಲ. ಹುಲಿ ಮತ್ತು ಚಿರತೆ ಇವಿಎಂ ನಲ್ಲಿ ಸೆಟ್ಟಿಂಗ್ ಮಾಡಿದ್ರು. ಹಾಗಾಗಿ ಚುನಾವಣೆಯಲ್ಲಿ ಗಡಿಬಿಡಿ ಆಯ್ತು. ಈ ವಿಷಯ ಸಾಬೀತಾಯ್ತು. ಹಾಗಾಗಿ ಆನೆ ರಿಸಲ್ಟ್ ಅನ್ನು ಘೋಷಿಸುತ್ತೆ. ಚಿರತೆ, ಹುಲಿ, ನಮ್ಗೆ ಈ ಕಾಡಿನಲ್ಲಿ ಒಬ್ಬ ಶಕ್ತಿಶಾಲಿ ಪ್ರಾಮಾಣಿಕ ರಾಜನ ಅನ್ವೇಷಣೆ ಇತ್ತು. ನೀವು ಇಬ್ರು ರಾತ್ರಿಯಲ್ಲಿ ವೋಟಿಂಗ್ ಮೆಷಿನ್ ಅನ್ನು ಬದಲಾಯಿಸುವುದನ್ನು ಆ ಕ್ಷಣ ನಾನು ನಿಮ್ಮನ್ನು ನೋಡಿದ್ದೆ. ನಾನ್ ನಿಮ್ಮ ಉಪಾಯದ ಬಗ್ಗೆ ತಿಳಿದಿದ್ದೆ. ಹಾಗಾಗಿ ನೀವು ಹೋದ ನಂತರ ನಾನು ನಿಮ್ಮ ವೋಟಿಂಗ್ ಮೆಷಿನ್ ಅನ್ನು ಬದಲಿಸಿ ನನ್ನ ವೋಟಿಂಗ್ ಮೆಷಿನ್ ಅಲ್ಲಿ ಇಟ್ಟಿದ್ದೆ. ಮತ್ತೆ ಆ ಮೆಷಿನ್ ಖಂಡಿತ ಪ್ರಾಮಾಣಿಕ ಮೆಷಿನ್. ಹಾ, ಆ ಮೆಷಿನ್ ಅಲ್ಲಿ ಯಾವ ಬಟನ್ ಒತ್ತಿದ್ರೋ ವೋಟ್ ಅವನಿಗೆ ಸಿಕ್ಕಿತ್ತು, ಗೊತ್ತಾಯ್ತಾ? ನೋಡಿ,
ಚುನಾವಣೆ ಕರಡಿ ಗೆದ್ದಿದ್ದಾನೆ. ಹಾಗೆ ಕಾಡಿನ ಒಳ್ಳೆ ಮನುಷ್ಯ ಕರಡಿ. ಹಾಗಾಗಿ ಕರಡಿಗೆ ಈ ಕಾಡಿನ ರಾಜನಾಗುವ ಅಧಿಕಾರವಿದೆ. ನಿಮ್ಮಂತ ಚೀಟರ್ ಅಥವಾ ಅಪ್ರಾಮಾಣಿಕರಲ್ಲ. ಮತ್ತೆ ಆನೆಯ ಮೂಲಕ ಕರಡಿಯನ್ನು ಕಾಡಿನ ರಾಜನನ್ನಾಗಿ ಘೋಷಿಸಲಾಗುತ್ತೆ. ನೋಡಿ ಅಣ್ಣಂದ್ರೆ, ನಾವು ಪ್ರಾಣಿಗಳು, ಮನುಷ್ಯರಲ್ಲ. ಆಡಳಿತ ಮಾಡಲು ಅವರು ಯಾವ ಕೃತ್ಯವನ್ನು ಮಾಡಲು ಸಿದ್ಧರಿರ್ತಾರೆ. ಕರಡಿ ಪ್ರಾಮಾಣಿಕತನದಿಂದ ಚುನಾವಣೆ ಎದುರಿಸಿದ ಮತ್ತೆ ಗೆದ್ದು ಬಿಟ್ಟ. ಪ್ರಾಮಾಣಿಕತನದಿಂದ ನಾನು ಪರಿಣಾಮ ಘೋಷಿಸಿದೆ. ಕರಡಿ ಚುನಾವಣೆ ಗೆದ್ದನೆಂದು. ಹಾಗಾಗಿ ಇಂದಿನಿಂದ ಕರಡಿಯೇ ನಮ್ಮ ರಾಜ. ಕರಡಿ ರಾಜನಾದ ಕೂಡ್ಲೆ ಆನೆ ಹೇಳುತ್ತೆ, ರಾಜರವ್ರೆ, ನಮ್ಮ ಕಾಡಿನಲ್ಲಿ ಚೀಟಿಂಗ್ ಮಾಡುವವರನ್ನು ಕಾಡಿನಿಂದ ಹೊರಗೋಡಿಸಿ. ಈಗ ನೀವೇ ಈ ಚೀಟರ್ಗಳಿಗೆ ಶಿಕ್ಷೆ ನೀಡಿ. ರಾಜನಾಗುವ ಆಸೆಯಿಂದ ಚಿರತೆ ಮತ್ತು ಹುಲಿ ಚೀಟಿಂಗ್ ಮಾಡಿದ್ದಾರೆ. ಆದ್ರೆ ನನ್ ಪ್ರಕಾರ ಎಲ್ರೂ ತಪ್ಪು ಮಾಡ್ತಾರೆ. ಹಾಗಾಗಿ ಒಬ್ಬ ರಾಜನಾಗಿದ್ರಿಂದ ನಾನಿವರನ್ನು ಕ್ಷಮಿಸಿ ಬಿಡ್ತೇನೆ. ಇವರು ತಪ್ಪನ್ನು ತಿದ್ದಿಕೊಳ್ಳೋಕೆ ಅವಕಾಶ ನೀಡ್ತೇನೆ. ನಾನು ಇವರಿಬ್ಬರನ್ನು ಕ್ಷಮಿಸಿ ಬಿಡ್ತೇನೆ. ಕರಡಿ ರಾಜನ ಮಾತನ್ನು ಕೇಳಿ ಈ ಚಿರತೆ ಮತ್ತು ಹುಲಿಗೆ ಪಶ್ಚಾತ್ತಾಪವಾಗುತ್ತೆ. ನೋಡಿದ್ರಾ, ಇದಕ್ಕೆ ಹೇಳುದು ಪ್ರಾಮಾಣಿಕ ರಾಜ. ಅವರು ಬಯಸಿದ್ರೆ ನಿಮ್ಮನ್ನು ಕಾಡಿನಿಂದ ಹೊರಗೆ ಓಡಿಸಬಹುದಿತ್ತು. ಆದ್ರೆ ಅವರು ಅಂತಹದ್ದೇನೂ ಮಾಡ್ಲಿಲ್ಲ. ನಮ್ ಕೆಲ್ಸಕ್ಕೆ ನಾವು ನಾಚಿಕೆ ಪಡ್ತೇವೆ ಮಹಾರಾಜ್ರೆ. ನೋಡಿ, ಪರ್ಫ್ಯೂಮ್ನ ಪರಿಮಳಕ್ಕಿಂತ ಬೆವರಿನ ಪರಿಮಳ ಒಳ್ಳೆಯದಿರುತ್ತೆ. ನಾನು ಬಯಸ್ತೇನೆ ಇಂದಿನಿಂದ ನೀವು ಪ್ರಾಮಾಣಿಕತನದಿಂದ ಜೀವಿಸಿ. ಸರಿ ಮಹಾರಾಜರೇ, ಇಂದಿನಿಂದ ಕಾಡಿನ ಮರ್ಯಾದೆಯನ್ನು ಉಳಿಸಲು ಪ್ರಯತ್ನಿಸ್ತೇವೆ. ನಾವು ಇಡೀ ಜಗತ್ತು ನಮ್ಮ ಪ್ರಾಮಾಣಿಕತೆಯ ಭಾಷೆ ತೆಗೆದುಕೊಳ್ಳುವಂತೆ ನಾವು ಭಾಷೆ ಕೊಡ್ತೇವೆ ನಿಮ್ಗೆ. ಬಲ್ಲವರು ಹೇಳಿದ್ದು ನಿಜ. ಕೆಟ್ಟದ್ ಮಾಡಿದ್ರೆ ಯಾವತ್ತೂ ಗೆಲ್ಲೋಕಾಗಲ್ಲ. ಮತ್ತೆ ಒಳ್ಳೆಯತನ ಸಾವಿರಾರು ಕೆಟ್ಟತನಗಳ ನಡುವೆಯೂ ಗೆದ್ದು ಬಿಡುತ್ತೆ. ಹೊಸ ರಾಜನ ನ್ಯಾಯದ ತೀರ್ಮಾನವನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಆಮೇಲೆ ಎಲ್ರೂ ಒಟ್ಟಾಗಿ ಸಂತೋಷದಿಂದ ಜೀವನ ಮಾಡ್ತಾರೆ. ರಾಂಪುರ್ ಎಂಬ ಊರಿನ ಒಂದು ದೊಡ್ಡ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸವಾಗಿದ್ವು. ಈ ಎಲ್ಲಾ ಪ್ರಾಣಿಗಳು ಒಂದೇ ಪರಿವಾರದ ಹಾಗೆ ಒಟ್ಟಾಗಿರ್ತಿದ್ವು. ಹೀಗೆ ಒಂದಿನ ರಾತ್ರಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವು. ನಮ್ ಕಾಡಿನ ಪಕ್ಕದಲ್ಲೇ ಅದೆಷ್ಟು ಕಾಡುಗಳಿವೆ. ಆದ್ರೆ ಯಾವ ಖುಷಿ ಮತ್ತು ಶಾಂತಿ ನಮ್ ಕಾಡಿನಲ್ಲಿದೆ ಅದು ಇನ್ಯಾವ ಕಾಡಲ್ಲೂ ಇಲ್ಲ. ನನ್ಗಂತೂ ನಮ್ ಕಾಡೇ ತುಂಬಾ ಇಷ್ಟ. ಈ ಖುಷಿ ಹಾಗೂ ಶಾಂತಿ ಎಲ್ಲಿಂದ ಬರುತ್ತೆ ಆನೆ ಅಣ್ಣ? ಆ ಎಲ್ಲಾ ಕಾಡಿನ ರಾಜ ನಮ್ ಶೇರ್ ಸಿಂಗ್ ನಂತೆ ಇಲ್ವಲ್ಲ? ನಿಜ ಹೇಳಿದಿ ಮಂಗಣ್ಣ. ಕೇಳಿದ್ದೇನೆ, ಬೇರೆ ಕಾಡಿನ ರಾಜರು ಎಷ್ಟು ಕೆಟ್ಟವರಂದ್ರೆ ಅವರಿಗೆ ಹಸಿವಾದಾಗ ಬೇರೆ ಶಿಕಾರಿ ಸಿಗದೇ ಇದ್ರೆ ಅವರು ತಮ್ಮ ಕಾಡಿನ ಪ್ರಾಣಿಗಳ ಶಿಕಾರಿಯೇ ಮಾಡ್ತಾರಂತೆ. ಆದ್ರೆ ನಮ್ ರಾಜನಂತೂ ಆತರ ಎಂದೂ ಇಲ್ಲ. ಅವರು ಸ್ವತಃ ಹಸಿವಲ್ಲಿದ್ದು ನಮ್ಮ ಹಸಿವನ್ನು ನೀಗಿಸ್ತಾರೆ. ಎಲ್ಲಾ ಪ್ರಾಣಿಗಳು ಮಾತಾಡ್ತಾ ಆಡ್ತಾ ತಮ್ಮ ರಾಜನನ್ನು ತುಂಬಾ ಹೊಗಳ್ತಾ ಇದ್ವು. ಸ್ವಲ್ಪ ಸಮಯ ಮಾತಾಡಿದ್ಮೇಲೆ ಎಲ್ಲಾ ಪ್ರಾಣಿಗಳು ಮಲಗಲು ಹೋಗ್ತಾ ಇದ್ವು. ಆಗ ಅಲ್ಲಿಗೆ ಈ ನರಿ ಬರುತ್ತೆ. ಆ ನರಿ ಮತ್ತೆ ಎಲ್ಲರನ್ನೂ ಒಟ್ಟಾಗಿಸಿ ಅವರಿಗೆ ಹೇಳುತ್ತೆ, ಕೇಳಿ ಗೆಳೆಯರೇ, ನಮ್ಮ ಪಕ್ಕದ ಕಾಡಿನಲ್ಲಿ ಕಳ್ತನ ಆಗಿದೆಯಂತೆ. ಲಂಬಡಿ ಅಕ್ಕ, ಏಪ್ರಿಲ್ ತಿಂಗಳು ಮುಗಿದೋಯ್ತು. ಹಾಗಾಗಿ ನಮ್ಮನ್ನ ಏಪ್ರಿಲ್ ಫುಲ್ ಮಾಡೋದನ್ನ ನಿಲ್ಸಿ ನಮ್ ಕಾಡು ಬಿಡು. ನಮ್ಮ ಅಕ್ಕಪಕ್ಕದ ಕಾಡಿನಲ್ಲೂ ಕೂಡ ಎಂದೂ ಕಳ್ಳತನವಾಗಿಲ್ಲ. ಹಾ ಸರಿ, ಕೇಳ್ಬೇಡಿ ನನ್ ಮಾತು. ನಾನೇನ್ ಏಪ್ರಿಲ್ ಫುಲ್ ಮಾಡ್ತಿಲ್ಲ ನಿಮ್ಗೆ. ನಾನೇನ್ ಕೇಳಿದ್ನೋ ಅದನ್ನೇ ನಿಮಗ್ ಹೇಳ್ತಿದ್ದೀನಿ. ನಾನು ನನ್ ತಂಗಿ ಭೇಟಿ ಮಾಡೋಕೆ ಪಕ್ಕದ ಕಾಡಿಗೆ ಹೋಗಿದ್ದೆ. ಅವಳೇ ನನ್ಗೆ ಹೇಳಿದ್ದು ನಮ್ ಕಾಡಲ್ಲಿ ಸ್ವಲ್ಪ ದಿನದಿಂದ ಕಳ್ತನ ಶುರುವಾಗಿದೆ ಅಂತ. ಇದ್ರಿಂದ ಅವಳು ಬಹಳ ಭಯ ಪಟ್ಟಿದ್ಲು. ಹಾಗಾಗಿ ನಾನು ಅನ್ಕೊಂಡೆ ನಿಮ್ಗೂ ಬಂದ್ ಹೇಳೋಣ ಅಂತ. ಆದ್ರೆ ನೀವು ನನ್ ಮಾತನ್ನ ನಂಬ್ತಾನೆ ಇಲ್ಲ. ಲೋಮ್ಡಿ ಅಕ್ಕ, ಇಷ್ಟರ ತನಕ ನೀನೆಂದು ಇಷ್ಟು ಒಳ್ಳೆ ಕೆಲ್ಸ ಮಾಡಿಲ್ಲ. ನಿನ್ ಮೇಲೆ ನಾವು ನಂಬಿಕೆ ಇಡುವಂತಹದ್ದು. ಏನ್ ಅಣ್ಣಂದಿರೇ? ಹಾ ಅಣ್ಣ, ನಿಜ ಹೇಳ್ದೆ ನೀನು. ಸರಿ ನಡೀರಿ, ಮಲಗೋ ಟೈಮ್ ಆಯ್ತು. ಇವಳ ಅಭ್ಯಾಸವೇ ಇದು, ಎಲ್ರ ನಿದ್ದೆಗಿಡಿಸೋದು. ನರಿಯ ಮಾತನ್ನು ಯಾರೂ ನಂಬೋದಿಲ್ಲ. ಎಲ್ರೂ ಹೋಗಿ ಮಲ್ಕೊಳ್ತಾರೆ. ಆದ್ರೆ ಈ ನರಿಗ್ ಮಾತ್ರ ಈ ವಿಷಯ ತಿಳಿದಾಗಿನಿಂದ ಅದಕ್ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ಈ ನರಿ ರಾತ್ರಿ ಎಲ್ಲ ಮಲ್ಗೋದೇ ಇಲ್ಲ. ಈ ಗೂಬೆ ಜೊತೆ ಮಾತಾಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಕಾಡಿನ ಎಲ್ಲಾ ಪ್ರಾಣಿಗಳು ಆರಾಮವಾಗಿ ನಿದ್ದೆ ಮಾಡ್ತಿದ್ದಾವೆ. ಮರುದಿನ ಬೆಳಗ್ಗೆ ಈ ಮಂಗ ಅಳುತ್ತಾ ಬರುತ್ತೆ. ಈ ಮಂಗ ಅಳೋದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಒಟ್ಟಾಗ್ತಾವೆ. ಅಯ್ಯೋ ಮಂಗಣ್ಣ, ಏನಾಯ್ತು? ಬೆಳ್ಬೆಳಗ್ಗೆ ಯಾಕೆ ಅಳ್ತಾ ಇದ್ದೀಯಾ?
ಏನಾದ್ರೂ ಕೆಟ್ಟ ಕನಸು ಬಿತ್ತಾ? ಜಿಂಕೆ ಅಕ್ಕ, ನಾನೆಲ್ಲಾದ್ರೂ ಕನಸು ಕಂಡಿದ್ರೆ ಉತ್ತಮವಿತ್ತು, ಆದ್ರೆ ಇದಂತೂ ನಿಜ ವಿಷಯ. ನನ್ ಮನೆಯಲ್ಲಿ ಕಳ್ಳತನವಾಯ್ತು. ನಾನು ಎಷ್ಟು ಕಷ್ಟಪಟ್ಟು ಒಬ್ಬನೇ ಬಾಳೆಹಣ್ಣು ಜಮಾ ಮಾಡಿಟ್ಟಿದ್ದೆ. 4 ದಿನ ಬಾಳೆಹಣ್ಣು ಹುಡುಕೋ ಅಲೆದಾಡೋ ಅವಶ್ಯಕತೆ ಬೇಡ ಎಂದು. ಇನ್ನು ನನ್ನ ಹಸಿವನ್ನು ಹೇಗೆ ನೀಗಿಸ್ಲಿ? ಯಾರು ಕಳ್ಳತನ ಮಾಡಿದ್ದಾರೆ? ಏನು ಕಳ್ಳತನ? ಅದು ನಮ್ ಕಾಡಿನಲ್ಲಿ? ಇದನ್ ಯಾರು ಮಾಡಿರಬಹುದು? ಗೊತ್ತಿಲ್ಲ ಜಿಂಕೆ ಅಕ್ಕ. ಕಳ್ಳತನ ಯಾರು ಮಾಡಿದ್ದಾರೋ ಅವನು ತುಂಬಾ ಚತುರ. ಅವನಂತೂ ನಾನ್ ಬಾಳೆಹಣ್ಣನ್ನು ಕಸಿದ್ಕೊಂಡ. ಯಾವ್ದನ್ನು ನಾನು ಎದೆಗವಚಿಕೊಂಡು ನಿದ್ದೆ ಮಾಡ್ತಿದ್ದೆ. ನಾನ್ ಹೇಳಿದ್ನಲ್ವಾ ನಿನ್ನೆ ನಮ್ ಪಕ್ಕದ ಕಾಡಿನಲ್ಲಿ ಕಳ್ತನ ಆಗ್ತಿದೆ ಅಂತ. ಆದ್ರೆ ನೀವ್ ನನ್ ಮಾತ್ ಕೇಳಲೇ ಇಲ್ಲ. ಈಗ ಆಯ್ತಲ್ಲ ನಿಮ್ಮನೇಲೂ ಕಳ್ತನ. ನಮ್ಗಂತೂ ಸಂಶಯವಿದೆ ಲೋಮ್ಡಿ ಅಕ್ಕ. ಈ ಕಳ್ಳತನ ನೀನು ಮಾಡಿಸಿಲ್ವಲ್ಲ? ನಾವೆಲ್ಲ ನಿನ್ ಮಾತನ್ನು ನಂಬೇಕೆಂದು. ನಾನ್ ನಿಜಾನೇ ಹೇಳ್ತಿದ್ದೀನಿ ಅಣ್ಣ. ನಾನು ಈ ಮಂಗಣ್ಣನ ಬಾಳೆಹಣ್ಣು ಯಾಕೆ ಕಳ್ತನ ಮಾಡ್ಲಿ? ನಾನ್ ಬಾಳೆಹಣ್ಣೆ ತಿನ್ನೋಲ್ಲ. ನನ್ ಮನೆ ಮುಂದೆ ದ್ರಾಕ್ಷಿ ತೋಟ ಇದೆ. ನಾನ್ ಬೇಕಾದ್ರೆ ದ್ರಾಕ್ಷಿ ಹಣ್ಣು ತಿಂತೀನಿ. ನೀವು ಮರಿಬೇಡಿ, ನೀವು ನನ್ನ ಹತ್ರ ಹಣ್ಣು ಕೇಳೋಕ್ ಬರ್ತೀರಿ. ನಾನ್ ಯಾವತ್ತೂ ನಿಮ್ ಹತ್ರ ಹಣ್ಣು ಕೇಳಿಲ್ಲ. ಆದ್ರೆ ನನ್ನನ್ನೇ ಹೆದರ್ಸೋಕ್ ಬರ್ತಿದ್ದೀರಾ? ಇಷ್ಟು ಹೇಳಿ ನರಿ ಅಲ್ಲಿಂದ ಹೊರಟೋಗುತ್ತೆ. ಆರಾಮವಾಗಿ ಮನೆಗೆ ಹೋಗಿ ಮಲ್ಕೊಳ್ಳುತ್ತೆ. ಆದ್ರೆ ಈ ನರಿಯ ಮಾತ್ ಮೇಲೆ ಯಾರಿಗೂ ನಂಬಿಕೆ ಇರ್ಲಿಲ್ಲ. ಈ ನರಿನೇ ಕಳ್ತನ ಮಾಡಿರೋದು ಅಂತ ತಿಳ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲಾ ಪ್ರಾಣಿಗಳು ನರಿ ಕಳ್ತನ ಮಾಡೋದನ್ನ ಕಂಡುಹಿಡಿಯೋಕೆ ಪ್ಲಾನ್ ಮಾಡ್ತಾರೆ. ನಮ್ ಕಾಡಿನಲ್ಲಿ ಎಂದೂ ಕಳ್ಳತನವಾಗ್ಲಿಲ್ಲ. ನನ್ಗನಿಸುತ್ತೆ ಈ ಲೋಮ್ಡಿಯ ಕಳ್ಳತನ ಮಾಡಿರ್ಬೇಕೆಂದು. ಅಣ್ಣಂದ್ರೆ ನನ್ ಮಾತು ಒಪ್ಪಿ ಇವತ್ತು ಯಾರೂ ಮಲಗಬೇಡಿ. ಯಾವಾಗ ಆ ಲೋಮ್ಡಿ ಕಳ್ಳತನ ಮಾಡಲು ಬರುತ್ತಾಳೋ ಅವಳನ್ನು ನಾವು ಅದೇ ವೇಳೆ ಹಿಡಿದ್ ಬಿಡೋಣ ಮತ್ತು ರಾಜ ಶೇರ್ ಸಿಂಗ್ ನ ಬಳಿ ಕೊಂಡು ಹೋಗೋಣ ಮತ್ತು ಅವರೇ ಅವಳಿಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು. ಈಗ ಯಾವ ಪ್ರಾಣಿಗಳು ರಾತ್ರಿ ಮಲ್ಗೋದೇ ಇಲ್ಲ. ಆದ್ರೆ ನರಿ ಬಿಟ್ಟು ಬೇರೆ ಪ್ರಾಣಿಗಳ ಕಡೆ ಕಣ್ ಹಾಯಿಸೋದೇ ಇಲ್ಲ. ಆದ್ರೆ ಮಧ್ಯರಾತ್ರಿ ಆದ್ ಕೂಡ್ಲೆ ಎಲ್ರೂ ನರಿಯನ್ನು ನೋಡ್ತಾ ನೋಡ್ತಾ ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಆದ್ ಕೂಡ್ಲೆ ಎಚ್ಚರ ಆದಾಗ ನೋಡಿದ್ರೆ ಈ ಆನೆ ಅಣ್ಣನ ಮನೆಯಲ್ಲಿ ಕಳ್ತನ ಆಗಿರುತ್ತೆ ಇವತ್ತು. ಅರೆ ಇಲ್ಲ, ಇದಾಗಲು ಸಾಧ್ಯವಿಲ್ಲ. ನನ್ ಮನೆಯಲ್ಲಿ ಕಳ್ಳತನ. ಆದ್ರೆ ಈ ಕಳ್ಳತನ ಯಾರು ಮಾಡ್ತಿದ್ದಾರೆ? ಲೋಮ್ಡಿ ಅಂತೂ ಪ್ರತ್ಯಕ್ಷ ನಮ್ ಕಣ್ ಮುಂದೆನಿದ್ಲು. ಅಂದ್ರೆ ಇದ್ರರ್ಥ ರಾತ್ರಿ ಎಲ್ಲ ನೀವು ನನ್ ಮೇಲ್ ಕಣ್ಣಿಟ್ಟಿದ್ರಾ? ಅದು ಯಾಕಂದ್ರೆ ನನ್ ಮೇಲೆ ನಿಮ್ಗೆ ಅನುಮಾನ ಇದೆ ನಾನ್ ಕಳ್ತನ ಮಾಡ್ತೀನಿ ಅಂತ. ಆದ್ರೆ ಏನೇ ಇರ್ಲಿ, ಥ್ಯಾಂಕ್ ಯು ನನ್ ಮೇಲ್ ಕಣ್ಣಿಟ್ಟಿದ್ದಕ್ಕೆ. ನಿಮ್ಮಿಂದಾಗಿ ನನ್ ಮನೇಲಿ ಕಳ್ತನ ಆಗಿಲ್ಲ ರಾತ್ರಿ. ಆನೆ ಮನೇಲಿ ಕಳ್ತನ ಆಗಿದೆ ನೆನ್ನೆ. ಅಯ್ಯೋ ಸಾಕು ನಿಲ್ಸಿ. ಒಬ್ರಿಗೊಬ್ರು ಜಗಳಾಡೋದನ್ನ ಬಿಟ್ಬಿಡಿ. ಈಗ ಒಬ್ರಿಗೊಬ್ರು ಜಗಳಾಡೋ ಸಮಯ ಅಲ್ಲ, ಈ ನಿಜವಾದ ಕಳ್ಳನ್ ಹಿಡಿಯೋ ಸಮಯ ಆಗಿದೆ. ಆದ್ರೆ ಎಲ್ರೂ ಒಟ್ಟಾದ್ರೇನೆ ಕಳ್ಳನ್ ಹಿಡಿಯೋಕ್ ಆಗೋದು. ಆದ್ರೆ ಏನ್ ಮಾಡೋದು? ಕಾಡಿನಲ್ಲಿ ಕಳ್ತನ ಜಾಸ್ತಿನೇ ಆಗ್ತಿದೆ. ನಾವು ದಿನಾ ರಾತ್ರಿ ಹೀಗೆ ಎಚ್ಚರವಾಗಿದ್ದು ಕಾಯೋಕಾಗಲ್ಲ ಅಲ್ವಾ? ಯಾರಿಗ್ ಗೊತ್ತು, ಆ ಕಳ್ಳ ದಿನದಲ್ಲೇ ಕಳ್ತನ ಮಾಡಿದ್ರೆ? ಲೋಮ್ಡಿ ಅಕ್ಕ ಹೇಳೋದು ಅಕ್ಷರಶಃ ನಿಜ ಜಿಂಕೆ ಅಕ್ಕ. ಸಮಸ್ಯೆ ಈಗ ಹೆಚ್ಚಾಗಿದೆ. ಇನ್ನು ನಾವು ರಾಜ ಶೇರ್ ಸಿಂಗ್ ಬಳಿಗೆ ಹೋಗ್ಲೇಬೇಕು ಮತ್ತು ಅವರಿಗೆ ತಿಳಿಸ್ಬೇಕು ಕಾಡಿನಲ್ಲಿ ಕಳ್ಳತನವಾಗ್ತಿದೆಂದು. ಆದ್ರೂ ರಾಜರ ಆರೋಗ್ಯ ಸರಿ ಇಲ್ವಲ್ಲ ಅಂತಾದ್ರಲ್ಲಿ ಈ ವಿಷಯ ಅವರಿಗೆ ತಿಳಿಸೋದು ಸಮಂಜಸವೇ? ಎಲ್ಲಾದ್ರೂ ನಮ್ ಕಾರಣದಿಂದ ಅವರ ಆರೋಗ್ಯ ಇನ್ನೂ ಕೆಟ್ಟು ಹೋದ್ರೆ? ಆನೆ ಅಣ್ಣ, ನೀವ್ ಹೀಗೆ ಯೋಚಿಸ್ತಿದ್ರೆ ಮತ್ತೆ ನಿಮ್ಮನೇಲಿ ಕಳ್ತನ ಆಗ್ಬಹುದು. ಕಳ್ಳನನ್ನ ಹಿಡಿಯೋದ್ರ ಬಗ್ಗೆ ಯೋಚಿಸಿ. ಆ ಕಳ್ಳನನ್ನು ನಮ್ಮ ಶೇರ್ ಸಿಂಗ್ ಮಾತ್ರ ಹಿಡಿಯೋಕಾಗೋದು. ನಾನ್ ನರಿಯ ಮಾತನ್ನು ಒಪ್ತೀನಿ. ಈ ನರಿ ಸರಿಯಾಗೇ ಹೇಳ್ತಿದೆ. ಈಗ ನಾವು ಆ ಕಳ್ಳನನ್ನು ಹಿಡಿಲೇಬೇಕು. ಕಾರಣ ಕಾಡಿನಲ್ಲಿ ಕಳ್ಳತನ ನಿಲ್ಲೇಬೇಕು. ಈಗ ಕಾಡಿನ ಎಲ್ಲಾ ಪ್ರಾಣಿಗಳು ನಿರಾಶೆಯಿಂದ ರಾಜ ಶೇರ್ ಸಿಂಗ್ ಬಳಿ ಹೋಗ್ತವೆ ಮತ್ತವರಿಗೆ ಎಲ್ಲಾ ವಿಷಯ ತಿಳಿಸ್ತಾರೆ. ಎಲ್ಲಾ ವಿಷಯ ತಿಳಿದ್ಮೇಲೆ ಕಾಡಿನ ರಾಜ ಶೇರ್ ಸಿಂಗ್ ಎಲ್ಲಾ ಪ್ರಾಣಿಗಳಿಗೆ ಹೇಳುತ್ತೆ, ಇಷ್ಟೆಲ್ಲ ಆಯ್ತು, ಕಾಡಿನಲ್ಲಿ ಇಷ್ಟು ಕಳ್ಳತನವಾಯ್ತು. ಆದ್ರೆ ನೀವೆಲ್ಲ ನನ್ಗೆ ತಿಳಿಸ್ಲೇ ಇಲ್ಲ. ಈ ವಿಷಯವನ್ನು ನನ್ಗೆ ತಿಳಿಸೋಕೆ ಇಷ್ಟು ವಿಳಂಬ ಮಾಡೋ ಕಾರಣವೇನು? ರಾಜ ಸಾಹೇಬ್ರೆ, ನಾನಂತೂ ಮೊದ್ಲೇ ಇವ್ರಿಗ್ ವಿಷಯ ತಿಳಿಸಿದ್ದೆ. ಆದ್ರೆ ಯಾರು ನನ್ ಮಾತ್ ನಂಬ್ಲೇ ಇಲ್ಲ. ಹಾಗಾಗಿ ಯಾರು ನಿಮ್ಗೇನೂ ಹೇಳಲಿಲ್ಲ. ಯಾವಾಗ ಕಳ್ತನ ಜಾಸ್ತಿ ಆಯ್ತೋ ಆಗ ಇವರೆಲ್ಲ ಸೋಲೊಪ್ಕೊಂಡು ನಿಮ್ ಬಳಿ ಬಂದಿದ್ದಾರೆ. ಮಹಾರಾಜ್ರೆ, ನಮ್ಮೆಲ್ಲರಿಂದ ತಪ್ಪಾಯ್ತು. ನಮ್ಮೆಲ್ಲರ ಈ ತಪ್ಪಿಗಾಗಿ ಕ್ಷಮಿಸಿ ಬಿಡಿ ರಾಜ. ಹಾಗೆ ಕಳ್ಳನನ್ನು ಹಿಡಿಯಿರಿ. ಸರಿ, ಈಗ ನನ್ಗೆ ಯೋಚಿಸಲು ಅವಕಾಶ ನೀಡಿ. ಈಗ ನೀವೆಲ್ಲ ನಿಮ್ ಮನೆಗೆ ಹೋಗಿ ಮತ್ತು ಸಂಜೆ ನನ್ನನ್ನು ಭೇಟಿಯಾಗಲು ಬನ್ನಿ. ಶೇರ್ ಸಿಂಗ್ ನ ಮಾತನ್ನು ಕೇಳಿದ್ಮೇಲೆ ಎಲ್ಲಾ ಪ್ರಾಣಿಗಳು ತಮ್ಮ ಕಾಡಿಗೆ ಹೋಗ್ತಾರೆ. ಆದ್ರೆ ಮನೆಗ್ ಬಂದು ನೋಡಿದ್ರೆ ಇವ್ರೆಲ್ಲರಿಗೂ ತುಂಬಾ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಇವ್ರೆಲ್ಲರ ಮನೆಯಲ್ಲೂ ಕಳ್ತನ ಆಗಿರುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಎಲ್ಲಾ ಪ್ರಾಣಿಗಳು ಮತ್ತೊಮ್ಮೆ
ಈ ರಾಜ ಶೇರ್ ಸಿಂಗ್ ಬಳಿಗೆ ಹೋಗ್ತವೆ ಅವರಿಗೆ ಹೇಳ್ತವೆ, ಮಹಾರಾಜ್ರೆ, ಈಗ ಯೋಚನೆ ಮಾಡಕ್ಕೂ ಸಮಯ ಇಲ್ಲ. ಈಗ್ಲೇ ನಾವೇನಾದ್ರೂ ನಿರ್ಧಾರ ಮಾಡಿ ಈಗಿಂದೀಗ್ಲೇ ನಾವೇನಾದ್ರೂ ಮಾಡ್ಲೇಬೇಕು. ಈ ಕಳ್ಳ ಬಹಳ ಚತುರನಿದ್ದಾನೆ. ಹಾ ಮಹಾರಾಜ್ರೆ, ಇನ್ನು ಮನೆ ಖಾಲಿ ಬಿಡೋದಂದ್ರೆ ತಲೆನೋವನ್ನು ಜೊತೆಯಾಗಿ ಕೊಂಡೊಯ್ಯುವುದಂತೆ. ನಾವು ಪ್ರಾಣಿಗಳಂತೂ ಯೋಚಿಸಿಯೇ ಸತ್ತು ಬಿಡ್ಬೋದು. ಅದಕ್ಕೆ ಮೊದ್ಲೇ ಆ ಕಳ್ಳತನ ಮಾಡಬಹುದು. ಆದ್ರೆ ಅಂತ ವಿಪತ್ತೇನ್ ಬಂತು? ನೀವೆಲ್ಲ ಇಷ್ಟು ಗಾಬರಿಯಿಂದ ಕೂಡ್ಲೆ ಹಿಂತಿರುಗಿ ಬಂದಿದ್ದೀರಾ? ಈಗೇನ್ ಹೇಳೋದು ಮಹಾರಾಜ್ರೆ, ನಾವಿಲ್ಲಿಗೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಬಂದ್ವಿ. ಆದ್ರೆ ಅಷ್ಟ್ರಲ್ಲೇ ಆ ಕಳ್ಳ ನಮ್ಮೆಲ್ಲರ ಮನೆಯಲ್ಲೂ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಇದನ್ನು ಕೇಳಿ ನನ್ಗೆ ತುಂಬಾ ದುಃಖವಾಗ್ತಿದೆ. ನಿಮ್ಮೆಲ್ಲರ ಮನೆಯ ವಸ್ತುಗಳನ್ನು ನನ್ನಿಂದ ರಕ್ಷಿಸಲಾಗಲಿಲ್ಲ ಮತ್ತು ಆ ಕಳ್ಳ ಹಗಲಲ್ಲಿ ಕಳ್ಳತನ ಮಾಡಿ ಓಡಿ ಹೋದ. ಆದ್ರೆ ನಾನ್ ನಿಮ್ಗೆ ಭಾಷೆ ಕೊಡ್ತೇನೆ. ನಾನು ಆದಷ್ಟು ಬೇಗ ಆ ಚತುರ ಕಳ್ಳನನ್ನು ಹಿಡಿತೇನೆ. ಆದ್ರೆ ಮಹಾರಾಜ್ರೆ, ಈಗ ನಾವೆಲ್ಲ ಏನ್ ಮಾಡ್ಬೇಕು? ಇದೇ ರೀತಿ ಆದ್ರೆ ನಾವ್ ಈ ಕಾಡನ್ನು ಬಿಟ್ಟು ಹೋಗ್ಬೇಕಾದೀತು. ಯಾರು ಕಾಡನ್ನು ಬಿಟ್ಟು ಹೋಗುವ ಅಗತ್ಯವಿಲ್ಲ. ನಾನು ಯೋಚಿಸಿದ್ದೇನೆ ನೀವೇನ್ ಮಾಡ್ಬೇಕೆಂದು. ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ, ರಾತ್ರಿ ನೀವೆಲ್ಲ ಮಲಗಬೇಡಿ, ಮಲಗುವ ನಾಟಕ ಮಾಡಿ. ಮತ್ತೆ ನಾನು ನನ್ನ ಇತರ ಜೊತೆಗಾರರೊಂದಿಗೆ ಪೂರ್ತಿ ಕಾಡಿನ ಪೆಹರೆ ಮಾಡ್ತೇನೆ. ಹಾಗೆ ಆ ಚತುರ ಕಳ್ಳ ಬಂದ ತಕ್ಷಣ ನಾನು ಅವನನ್ನು ಹಿಡಿಯುತ್ತೇನೆ. ಮತ್ತೆ ನಾನು ನೋಡ್ತೇನೆ ಆ ಕಳ್ಳ ಹೇಗೆ ಓಡ್ತಾನೆಂದು. ಶೇರ್ ಸಿಂಗ್ ಹೇಳಿದ್ಮೇಲೆ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ಹೇಳ್ದಾಗೆ ನಡ್ಕೊಳ್ತಾರೆ. ಎಲ್ರೂ ತಮ್ಮ ತಮ್ಮ ಮನೆಯಲ್ಲಿ ಮಲಕೊಳ್ಳೋ ಹಾಗೆ ನಾಟಕ ಮಾಡ್ತಾರೆ. ರಾತ್ರಿ ಆದ್ ಕೂಡ್ಲೆ ಈ ತೋಳ ಓಡುತ್ತಾ ಕಾಡಿಗೆ ಬಂದು ಎಲ್ಲಾ ಪ್ರಾಣಿಗಳು ಮಲಕೊಂಡಿದ್ದಾರೆ ಅಂತ ತಿಳ್ಕೊಳ್ಳುತ್ತೆ. ಆಮೇಲೆ ನಗುತ್ತಾ ಹೇಳುತ್ತೆ, ಎಷ್ಟು ಮೂರ್ಖರಿ ಕಾಡಿನ ಪ್ರಾಣಿಗಳು. ಇಂದು ದಿನದಲ್ಲೇ ನಾನು ಇವರೆಲ್ಲರ ಮನೆಯಲ್ಲಿ ಕಳ್ಳತನ ಮಾಡಿದ್ದೆ. ಆದ್ರೂ ಇವರೆಲ್ಲ ಅಜಾಗರೂಕರಾಗಿ ಮಲಗಿದ್ದಾರೆ. ಇರ್ಲಿ, ಇದ್ರಿಂದ ನನ್ಗೇನು ಸಮಸ್ಯೆ? ನಾನಂತೂ ಇಲ್ಲಿ ಕಳ್ಳತನ ಮಾಡೋಕೆ ಬಂದಿದ್ದೇನೆ. ಹಾಗಾಗಿ ಕಳ್ಳತನ ಮಾಡಿಯೇ ಇಲ್ಲಿಂದ ಹಿಂತಿರುಗ್ತೇನೆ. ಈಗ ಕಳ್ತನ ಮಾಡೋದಕ್ಕೆ ಇದು ಎಲ್ಲಕ್ಕಿಂತ ಮೊದ್ಲು ಮಂಗನ ಮನೆಗೆ ಹೋಗುತ್ತೆ. ಅಲ್ಲಿ ಕೆಲವೊಂದು ವಸ್ತುಗಳನ್ನ ಕಳ್ತನ ಮಾಡುತ್ತೆ. ಆಮೇಲೆ ಇದು ಜಿಂಕೆಯ ಮನೆಗೆ ಹೋಗುತ್ತೆ. ಅಲ್ಲೂ ಕೂಡ ಕೆಲವೊಂದು ವಸ್ತುಗಳನ್ನ ಕಳ್ತನ ಮಾಡುತ್ತೆ. ಎರಡೂ ಮನೆಯಿಂದ ಕಳ್ತನ ಮಾಡಿದ್ಮೇಲೆ ಇದು ತನ್ನಷ್ಟಕ್ಕೆ ತಾನೇ ಹೇಳುತ್ತೆ, ಬೆಳಿಗ್ಗೆ ಆಗ್ತಿದೆ, ಇನ್ನೊಂದು ಮನೆಯ ಕಳ್ಳತನ ಮಾಡ್ತೇನೆ. ಈ ಮೊಲದ ಮನೆಯಷ್ಟು ಸಣ್ಣದಿದೆ. ಇದ್ರ ಮನೆಯಲ್ಲಿ ಕಳ್ಳತನ ಮಾಡೋಕೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಇದು ಕೆಲವು ದಿನ ನನ್ನಿಂದ ಬಚಾವಾಗ್ತಿದ್ದಿ. ಆದ್ರೆ ಇಂದು ಇವು ಬಚಾವಾಗಲ್ಲ. ಇಂದು ನಾನು ಇವನ ಮನೆಯಲ್ಲಿ ಕಳ್ಳತನ ಮಾಡ್ತೇನೆ. ಇಷ್ಟು ಹೇಳುತ್ತಾ ಇದು ತನ್ನ ಕೈಯನ್ನು ಮೊಲದ ಗುಹೆಗೆ ಹಾಕುತ್ತೆ. ಕೈಯನ್ನು ಮೊಲದ ಗುಹೆಗೆ ಹಾಕಿದ ಕೂಡ್ಲೆ ಈ ಮೊಲ ಅದರ ಕೈಯನ್ನು ಹಿಡ್ಕೊಂಡ್ಬಿಡುತ್ತೆ. ಅದ್ರ ಜೊತೆಗೆ ಎಲ್ಲಾ ಪ್ರಾಣಿಗಳು ಅದ್ರ ಜೊತೆಗೂಡ್ತಾರೆ. ಅಷ್ಟ್ರಲ್ಲೇ ಶೇರ್ ಸಿಂಗ್ ಬಂದು ಅದನ್ನ ಹಿಡ್ಕೊಂಡು ಆಮೇಲೆ ಹೇಳುತ್ತೆ, ಅಂದ್ರೆ ನೀನೇನ ಆ ಕಳ್ಳ? ಇಷ್ಟು ದಿನದಿಂದ ನಮ್ ಕಾಡಿನಲ್ಲಿ ಕಳ್ಳತನ ಮಾಡ್ತಿದ್ದೀಯಾ? ನಿನ್ಗೇನನ್ಸ್ತು? ನಾವು ನಿನ್ನನ್ನು ಹಿಡಿಯಲು ಸಾಧ್ಯವಿಲ್ವೆಂದ? ನೆನಪಿಡು, ಕಳ್ಳ ಎಷ್ಟೇ ಹುಷಾರಾಗಿರ್ಲಿ, ಒಂದಿನ ಅವನು ಸಿಕ್ಕಿ ಬೀಳೋದು ಖಂಡಿತ. ಅರೆ ಇಲ್ಲ ಶೇರ್ ಸಿಂಗ್, ನಾನ್ ಆ ಕಳ್ಳನಲ್ಲ. ನಾನ್ ಕೇವಲ ಇಂದು ಕಳ್ಳತನ ಮಾಡೋಕೆ ಬಂದಿದ್ದೆ. ನನ್ಗೆ ಹೋಗಲು ಬಿಡಿ, ನಾನ್ ನಿಮ್ಮದೇ ಕಾಡಿನವನು. ನಮ್ಮನ್ನು ಮೂರ್ಖರೆಂದು ಎಣಿಸಿದ್ಯಾ ನೀನು? ಈ ಕಾಡಿನಲ್ಲಿ ಯಾವುದೇ ಪ್ರಾಣಿ ಕಳ್ಳತನ ಮಾಡೋದಿಲ್ಲ. ಹಾಗೆ ನಮ್ ಕಾಡಿನಲ್ಲಿ ಎಂದು ಕಳ್ಳತನ ಆಗ್ಲೇ ಇಲ್ಲ. ನೀನು ಪಕ್ಕದ ಕಾಡಿನ ಪ್ರಾಣಿ ನಮ್ ಕಾಡಿಗೆ ಬಂದು ಕಳ್ಳತನ ಮಾಡ್ತಾ ಇದ್ದೀಯಾ? ಇದಕ್ಕೆ ಶಿಕ್ಷೆ ಖಂಡಿತ ನಿನ್ಗೆ ಸಿಗುತ್ತೆ. ನಿನ್ಗೆ ಇಲ್ಲಿಯೂ ಶಿಕ್ಷೆ ಸಿಗುತ್ತೆ, ಹಾಗೆ ನಿನ್ ಕಾಡಿನಲ್ಲೂ ನಿನ್ಗೆ ಶಿಕ್ಷೆ ಸಿಗುತ್ತೆ. ಗೆಳೆಯರೇ, ಇವನನ್ನು ಬಂಧಿಸಿ ಜೈಲಿನೊಳಗೆ ಹಾಕಿ. ಶೇರ್ ಸಿಂಗ್ ತೋಳವನ್ನು ಕಾಡಿನ ಜೈಲಿಗೆ ಹಾಕುತ್ತೆ. ಆಮೇಲೆ ಆ ಕಾಡಿನ ರಾಜ ಶೇರ್ನನ್ನು ಇಲ್ಲಿಗೆ ಕರೆಸಲಾಗುತ್ತೆ. ಆಮೇಲೆ ಈ ತೋಳವನ್ನು ಅವರಿಗೆ ಒಪ್ಪಿಸಲಾಗುತ್ತೆ. ಆಮೇಲೆ ಆ ಕಾಡಿನ ರಾಜ ಶೇರ್ ಸಿಂಗ್ ಈ ತೋಳಕ್ಕೆ ಕಠಿಣವಾದ ಶಿಕ್ಷೆ ಕೊಡುತ್ತೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.